ಪ್ರಿಯವಾದವರೇ, ಮಹೋನ್ನತನು ಸರ್ವಶಕ್ತನೂ ಆದ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯದ ಭಾಗ ಕೀರ್ತನೆಗಳು 133, 2 ಮತ್ತು 3ನೇ ವಚನ. ಅದು ಆರೋನನ ತಲೆಯ ಮೇಲೆ ಹಾಕಲ್ಪಟ್ಟು ಅವನ ಗಡ್ಡದ ಮೇಲೆಯೂ ಅಲ್ಲಿಂದ ಅವನ ಅಂಗಿಗಳ ಕೊರಳ ಪಟ್ಟಿಯವರೆಗೂ ಹರಿದು ಬರುವ ಶ್ರೇಷ್ಠ ತೈಲದಂತೆಯೂ ಹೆರ್ಮೋನ್ ಪರ್ವತದಲ್ಲಿ ಹುಟ್ಟಿ ಚಿಯೋನ್ ಪರ್ವತದ ಮೇಲೆ ಬೀಳುವ ಮಂಜಿನಂತೆಯೂ ಇದೆ. ಅಲ್ಲಿ ಆಶೀರ್ವಾದವು ಜೀವವು ಸದಾಕಾಲ ಇರಬೇಕೆಂದು ಯೆಹೋವನು ಆಜ್ಞಾಪಿಸಿದ್ದಾನೆ. ಪ್ರಿಯರೇ, ಆರೋನನ ತಲೆಯ ಮೇಲೆ ಸುರಿಯಲ್ಪಟ್ಟ ಅಭಿಷೇಕವು ಸಾಮಾನ್ಯವಾದುದಲ್ಲ. ಅದು ಪ್ರಧಾನ ಯಾಜಕನಿಗೆ ಸಲ್ಲುವಂಥ ಅಭಿಷೇಕ, ತುಂಬಿ ತುಳುಕುವ ಅಭಿಷೇಕವಾಗಿದೆ. ಆ ಅಭಿಷೇಕ ತೈಲವು ತಲೆಯಿಂದ ಅವನ ಗಡ್ಡ ಮತ್ತು ಅಂಗಿಯ ಮೂಲಕ ಇಡೀ ಶರೀರಕ್ಕೆ ಇಳಿದು ಬಂತು. ಇಂದು ಆರೋನನಿಗಿಂತಲೂ ಶ್ರೇಷ್ಠನಾದ ಯೇಸು ನಮ್ಮ ಮಧ್ಯೆ ಸಂಚರಿಸುತ್ತಿದ್ದಾನೆ. ದೇವರು ಯೇಸುವಿಗೆ ತನ್ನ ಆತ್ಮವನ್ನು ಮಿತಿಯಿಲ್ಲದೆ ದಯಪಾಲಿಸಿದ್ದಾರೆ. ದೇವರು ಯೇಸುವನ್ನು ಪವಿತ್ರಾತ್ಮದಿಂದಲೂ ಬಲದಿಂದಲೂ ಅಭಿಷೇಕಿಸಿದರು. ದೇವರು ಆತನೊಂದಿಗೆ ಇದ್ದುದರಿಂದ ಅವರು ಎಲ್ಲರಿಗೂ ಒಳ್ಳೆಯದನ್ನೇ ಮಾಡುತ್ತಾ ಸೈತಾನನಿಂದ ಬಾಧಿಸಲ್ಪಟ್ಟವರೆಲ್ಲರನ್ನು ಗುಣಪಡಿಸುತ್ತಾ ಸಂಚರಿಸಿದರು. ಯೇಸು ಕ್ರಿಸ್ತನು ಅಭಿಷೇಕದಿಂದ ನಿಮ್ಮನ್ನು ಕೂಡ ರಾಜರನ್ನಾಗಿಯೂ ಮತ್ತು ಯಾಜಕರನ್ನಾಗಿಯೂ ಅಭಿಷೇಕಿಸಿದ್ದಾರೆ. ದೇವ ಮಕ್ಕಳೇ, ಕರ್ತನು ನಿಮ್ಮನ್ನು ಅಭಿಷೇಕಿಸುವುದಕ್ಕೆ ಒಂದು ಕಾರಣ ಅಥವಾ ಉದ್ದೇಶವಿದೆ. ಯೇಸು ಹೇಳಿದರು, ನಿಜ ನಿಜವಾಗಿ ನಾನು ನಿಮಗೆ ಹೇಳುತ್ತೇನೆ, ನಾನು ತಂದೆಯ ಬಳಿಗೆ ಹೋಗುವುದರಿಂದ ಮತ್ತು ನನ್ನಲ್ಲಿ ವಿಶ್ವಾಸವಿಡುವವನು ನಾನು ಮಾಡಿದಂಥ ಕ್ರಿಯೆಗಳನ್ನು ತಾನೂ ಮಾಡುವನು, ಇವುಗಳಿಗಿಂತ ದೊಡ್ಡ ಕ್ರಿಯೆಗಳನ್ನು ಅವನು ಮಾಡುವನು ಎಂಬುದಾಗಿ. ಹೌದು ಪ್ರಿಯರೇ, ಕುಂದಿ ಹೋದವರನ್ನು ಮತ್ತು ಗಾಯಗೊಂಡವರನ್ನು ನಾವು ಆಧರಿಸಿ ಸಂತೈಸಿ ರೋಗದಲ್ಲಿದ್ದವರನ್ನು ಗುಣಪಡಿಸಿ ಯೇಸುವಿನಂತೆ ಇತರರಿಗೆ ಒಳ್ಳೆಯದನ್ನು ಮಾಡೋಣ. ಎಲ್ಲರೂ ಸಂತೋಷವಾಗಿ ಬದುಕಲು ನಾವು ಸಹಾಯ ಮಾಡೋಣ. ಇದರ ಸಾರಾಂಶವೇನೆಂದರೆ, ಆರೋನನಿಗೆ ಸಿಕ್ಕ ದೈವಿಕ ತೈಲದಂತೆ ಇಂದು ಯೇಸು ಕ್ರಿಸ್ತನು ತನ್ನನ್ನು ನಂಬುವವರಿಗೆ ಪವಿತ್ರಾತ್ಮನ ಶಕ್ತಿಯನ್ನು ನೀಡುತ್ತಾನೆ. ಈ ಶಕ್ತಿಯಿಂದ ನಾವು ಲೋಕದಲ್ಲಿ ಅಥವಾ ಈ ಸಮಾಜದಲ್ಲಿ ರೋಗಿಗಳಿಗೆ, ದುಃಖಿತರಿಗೆ, ನೊಂದು ಬೆಂದವರಿಗೆ ಸಹಾಯ ಮಾಡಬೇಕು ಎಂಬುದೇ ಇದರ ಒಂದು ಉದ್ದೇಶವಾಗಿದೆ. ಹಾಗಾಗುವಂತೆ ದೇವರು ತಾನೇ ನಿಮ್ಮೆಲ್ಲರನ್ನು ಬಲಪಡಿಸಿ ನಡೆಸಲಿ. ಆಮೇನ್. ಗಾಡ್ ಬ್ಲೆಸ್ ಯು.